ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ನಂಗೆ ಒಂದಿಬ್ಬರು ಕಮೆಂಟ್ ಮಾಡಿ ಕೇಳಿದರು, ನಯನಂದು ಮತ್ತು ನಿಮ್ಮದು ಹೇರ್ ಕೇರ್ ರೂಟೀನ ಶೇರ್ ಮಾಡಿರಿ ಅಂತೇಳಿ. ನಾವು ಏನು ಮಾಡ್ತೀವಿ ಅಂತಂದ್ರೆ ಇದೇ ಥರ ನೋಡ್ರಿ ನಮ್ಮದು ಹೇರ್ ಕೇರ್, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಏನೇನು ತೊಗೊಂಡಿದ್ದೀನಿ ಅಂತಂದ್ರೆ, ಇದಕ್ಕೆ ದಾಸವಾಳದ ಎಲೆ, ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು ಮತ್ತು ಮೆಹಂದಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಅಲೋವೆರಾನು ಹಾಕ್ಕೊಳ್ತಾ ಇದ್ದೀನಿ. ಅಲೋವೆರಾ ಬಂದು ನಯನ ಕೂದಲು ಸ್ವಲ್ಪ ರಫ್ ಇದೆಯಲ್ಲ, ಹಂಗಾಗಿ ಅವಳಿಗೆ ಒಂಚೂರು ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಇದು ಇಲ್ಲ ಅಂದರೆ ನೀವು ಮೊಟ್ಟೆನ ಹಾಕೋಬೋದು. ಮೊಟ್ಟೆ ಬದಲಾಗಿದ್ದು ಇಲ್ಲಾಂದರೆ ಇದು ಅಲೋವೆರಾ. ನಾವು ಎರಡೂ ಹಾಕ್ತೀವಿ. ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ. ಮೊಟ್ಟೆ ಒಂದು ಸ್ವಲ್ಪ ಕೂದಲು ಸ್ಮೂತ್ ಆಗುತ್ತೆ, ಶೈನಿಂಗ್ ಬರುತ್ತೆ ಅಂತೇಳಿ ಮೊಟ್ಟೆನೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಇಷ್ಟು ಅಲೋವೆರಾನ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳ್ಕೊರಿ. ಅದು ಯೆಲ್ಲೋ ಕಲರ್ ಬಿಡುತ್ತಲ್ಲ, ಆ ಭಾಗನ ಹಾಕೊಳಕ್ಕೆ ಹೋಗ್ಬೇಡ್ರಿ. ಏನೆಲ್ಲೋ ಕಲರ್ ಮಮ್ಮಿ? ಅದು ಇದು ಬಿಟ್ಟ ತಕ್ಷಣ ಬಿಡುತ್ತಮ್ಮ, ಒಂಥರ ಯೆಲ್ಲೋ ಕಲರ್ ಇರುತ್ತೆ ಕಲರ್. ಅದು ಚೆನ್ನಾಗಾಗಲ್ಲ, ಅದು ಕೂದಲಿದಾಗ್ತವೆ. ಸಾಕು, ಇಷ್ಟ ಆದರೆ ಕರಿಬೇವು ತಗೋರಿ. ಮುಂಚೆ ನಾನು ಕರಿಬೇವು ಹಾಕಿ ನೋಡಿದಕ್ಕೆ ನಾನು ಫ್ರೆಂಡ್ಸ್ ಇಲ್ಲಿ ಕರಿಬೇವು ಹಾಕಿ ನೋಡ್ರಿ. ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು, ಧೂಳೆಲ್ಲ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇದನ್ನು ಇಲ್ಲಿ ಏನೇನು ಹಾಕಿನಂದ್ರೆ ಇನ್ನೊಂದು ರಿಪೀಟ್ ಮಾಡಿರ್ತೀನಿ ನೋಡಿರಿ. ನಾನು ದಾಸವಾಳದ ಎಲೆ ಹಾಕಿದ್ದೀನಿ, ದಾಸವಾಳದ ಹೂವು ಹಾಕಿದ್ದೀನಿ, ಮೆಹಂದಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಲ್ಲಿ ಬಂದು ಅಲೋವೆರಾ ಹಾಕಿದ್ದೀನಿ ನೋಡಿರಿ. ಸಿಪ್ಪೆ ಹಾಕಿದೆ ಒಂದು, ಏನಾಗಲ್ಲ ಅದಿಷ್ಟು. ಒಂದು ಇದನ್ನ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕಿ ರುಬ್ಕೊತೀನಿ. ನೀವು ಇದಕ್ಕೆ ಬೇಕು ಮೊಟ್ಟೆ ಹಾಕಲ್ವಾ? ಮೊಟ್ಟೆ ಆಮೇಲೆ ಬೇಕಂದ್ರೆ ಅದೆಲ್ಲ ಲಾಸ್ಟಲ್ಲಿ ನೋಡಿರಿ, ರುಬ್ಬಾದ್ಮೇಲೆ ಎಲ್ಲ ಹಚ್ಕೊತೀನಿ ಅನ್ನೋ ಟೈಮಲ್ಲಿ ಮೊಟ್ಟೆದ ವೈಟ್ ಭಾಗ ಹಾಕ್ಕೊಂಡು ಹಚ್ಕೊಂಡ್ರೆ ಅದು ಕೂದಲು ಚೆನ್ನಾಗಿ ಸ್ಮೂತ್ ಆಗುತ್ತೆ. ನನ್ನ ಕೂದಲು ಸ್ಮೂತ್ ಆಗೋಕ್ಕೆ ಮೇನ್ ಕಾರಣನೇ ಅದು ನೋಡಿರಿ. ಒಂಥರ ಶೈನಿಂಗ್ ಬರುತ್ತೆ ಕೂದಲು. ಫ್ರೆಂಡ್ಸ್, ಈ ಥರ ಮಾಡಬೇಕು ಅಂತಂದ್ರೆ ನಾವು ಒಂದು ವಾರಕ್ಕೆ ಒಂದು ಸತಿ ಎಲ್ಲ ಮಿನಿಮಮ್ ಮಾಡಲೇಬೇಕು. ಒಂದು ವಾರಕ್ಕೆ 2 ಸತಿ ಮಾಡಿದ್ರಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಿದ್ವು. ಕೂದಲು ಹಾಗೆ ಗ್ರೋತ್ ಆಗುತ್ತೆ, ಮತ್ತು ಸ್ವಲ್ಪ ಕಪ್ಪಗೂ ಆಗುತ್ತೆ, ಮತ್ತು ಶೈನಿಂಗ್ ತುಂಬ ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ. ಕೂದಲು ಸ್ಮೂತ್ ಆಗುತ್ತೆ, ಉದ್ದ ಬರುತ್ತೆ, ಇಷ್ಟೆಲ್ಲ ಆಗುತ್ತೆ. 15 ದಿವಸಕ್ಕೆ ಒಂದು ಸತಿ ಹಾಕಿದರೆ ಅಷ್ಟೊಂದು ಎಫೆಕ್ಟಿವ್ ಅಂತ ಅನಿಸಲ್ಲ. ಇನ್ನೇನು ಟೈಮ್ ಇತ್ತು, ಫ್ರೀ ಇದ್ದೀವಿ ಅಂತಂದ್ರೆ ಒಂದು 8 ದಿನಕ್ಕೆ ಒಂದು ಸತಿ ಮಾಡ್ಕೋರಿ. ಇಲ್ಲ ನಾವು ಇನ್ನೂ ಫ್ರೀ ಇದ್ದೀವಿ, ನಮ್ಗೆ ಟೈಮ್ ಸಿಗುತ್ತೆ ಅನ್ನೋರಾದರೆ 8 ದಿವಸ ಒಂದು ವಾರಕ್ಕೆ 2 ಸತಿ ಮಾಡಿಕೊಡ್ರಿ. ಒಂದು ವಾರಕ್ಕೆ 2 ಸತಿ ಮಾಡಿದ್ರಂತೂ ಸೂಪರಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನಾನು ಇದನ್ನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇದು ಏನಂತೀರ, ದಾಸವಾಳದ ಎಲೆ ಒಬ್ಬೊಬ್ಬರಿಗೆ ಕೂದಲು ಶೈನ್ ಮಾಡುತ್ತೆ, ಒಬ್ಬೊಬ್ಬರಿಗೆ ಉದ್ದ ಬರುತ್ತೆ, ಒಬ್ಬೊಬ್ಬರಿಗೂ ಒಂದೊಂಥರ ಎಫೆಕ್ಟಾಗಿ ಬೀರುತ್ತೆ. ನನಗೆ ಮಾತ್ರ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಮಾಡೋಕ್ಕೆ ಬೇಜಾರು ಮಾಡ್ಕೋಬಾರ್ದು ನೋಡಿ ಅಷ್ಟೇ. ವಾರ ಮಾಡ್ತಿದ್ವಿ ಅಂದ್ರೆ ಚೆನ್ನಾಗಾಗುತ್ತೆ ಕೂದಲು. ಒಂದು ವಾರಕ್ಕೆ 2 ಸತಿ ಮಾಡಿದ್ರಂತೂ ಇನ್ನೂ ಸೂಪರ್ ಆಗುತ್ತೆ. ಆದರೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ, ಹಂಗಾಗಿ ನಾನೇನು ವಾರಕ್ಕೆ 2 ಸತಿ ಮಾಡಲ್ಲ, ವಾರಕ್ಕೆ 1 ಸತಿ ಮಾಡ್ಕೊತೀನಿ. ಟೈಮ್ ಇತ್ತು ಅಂದರೆ, ಟೈಮ್ ಇಲ್ಲ ಅಂದರೆ 15 ದಿವಸಕ್ಕೆ 1 ಸತಿ. ಬಟ್ ನಂಗೆ ಈಗ ಬಿಡ್ತಾ ಇಲ್ಲ ನೋಡ್ರಿ, ಕರೆಕ್ಟಾಗಿ ವಾರಕ್ಕೆ 1 ಸತಿ ಹಚ್ತಾ ಇದ್ದೀನಿ ಅವಳಿಗೆ ಅಂತನ. ಇವತ್ತು ನಾನು ಹಾಕೋಬೇಕಲ್ಲ, ಅದು ಭಾನುವಾರ ಇದ್ದ ಮಾತ್ರ ಅದು ತಲೆ ಸ್ನಾನ ಮಾಡಿಸ್ಕೊಂಡು ಕೂದಲು ಆದ್ಮೇಲೆ ಅಲ್ಲ, ಎಣ್ಣೆ ಇರ್ಲಾರ್ದ್ಮೇಲೆ ಹಾಕೋಬೇಕು. ಎಣ್ಣೆ ಇತ್ತಂದ್ರೆ ಅದು ಏನೂ ಎಫೆಕ್ಟ್ ಆಗಲ್ಲ. ಎಣ್ಣೆ ತೊಳ್ಕೊಂಡಿರ್ಬೇಕು ನೋಡ್ರಿ, ಕೂದಲಲ್ಲಿ ಎಣ್ಣೆ ಇರಬಾರ್ದು. ನಾನು ನಿನ್ನ ರಾತ್ರಿ ನನಗೆ ಅಂತ ಹಚ್ಕೊಳ್ಳೋಕ್ಕೆ ಮೆಹಂದಿನ ಕಲಸಿಟ್ಟಿದ್ದೀನಿ. ನಿಮ್ಗೆ ನ್ಯಾಚುರಲ್ಲು ಮೆಹಂದಿ ಸಿಗುತ್ತೆ ಅಂದರೆ ಇದ್ರ ಜೊತೆನೇ ಎಲ್ಲ ಇರುತ್ತೆ, ರುಬ್ಬಾಕೋಬೋದು. ಇದು ನಯನಂಗೆ ಮಾತ್ರ, ಇದನ್ನು ನಾನು ನಯನಂಗೆ ಅಪ್ಲೈ ಮಾಡಲ್ಲ, ಇದು ನನಗೆ. ಇದ್ರ ಜೊತೆನೇ ನಾನು ಇದೇನು ರುಬ್ಬಿರ್ತೀನಿ ನೋಡ್ರಿ, ಇದನ್ನ ಚೂರು ಪೇಸ್ಟ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಹಚ್ಕೊತೀನಿ. ಇದು ನಯನಂಗೆ ಹೇರ್ ಪ್ಯಾಕು, ಅದರಲ್ಲಿ ನಾನು ಇದು ಮಾಡ್ಕೊತೀನಿ. ಮೆಹಂದಿ ಸೊಪ್ಪು ಹೆಂಗೈತೆ ನೋಡಮ್ಮ. ಇದಕ್ಕೆ ನೀವು ಮೆಂತೆಕಾಳು ನೆನೆಸಿ ಬೇಕಾದರೂ ಹಾಕೋರಿ, ಅದು ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮೆಂತೆಕಾಳು ಏನು ಗೊತ್ತಾ, ಒಬ್ಬೊಬ್ಬರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ಆಗಬರಲ್ಲ ಅನ್ನೋರಿಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ನಯನಂಗೂ ಅದೇ ಥರ, ಅವಳಿಗೆ ಆಗಬರಲ್ಲ ಮೆಂತೆಕಾಳು. ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇದಾಗುತ್ತೆ ನೋಡ್ರಿ, ಹಾಗಾಗಿ ನಾನು ಮೆಂತೆಕಾಳನ್ನ ಹಾಕಕ್ಕೆ ಹೋಗಲ್ಲ. ನಯನಂಗೆ ಡ್ಯಾಂಡ್ರಫ್ ಆಗುತ್ತೆ ಮೆಂತೆಕಾಳು ಹಾಕಿದರೆ, ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡ್ಕೊತೀನಿ. ನಿಮ್ಗೆ ಆಗುತ್ತೆ, ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದಾದರೆ ಇದ್ರ ಜೊತೆಲಿ ಮೆಂತೆಕಾಳನ್ನ ಮಿಕ್ಸ್ ಮಾಡಿ ಹಾಕೋರಿ, ಚೆನ್ನಾಗಿ ಸ್ಮೂತಾಗಿ ಶೈನಿಂಗ್ ಬರ್ತಾವೆ ಕೂದಲು. ಇದನ್ನು ಈಗ ರುಬ್ಕೊತೀನಿ ನೋಡಿರಿ. ನಾನೆಲ್ಲ ತೆಕ್ಕೊಂಡ್ಕೇಸಿ ನೀಟಾಗಿ ನೀರು ಕಮ್ಮಿ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ಪ್ಯಾಕ್ನ. ಫ್ರೆಂಡ್ಸ್ ನೋಡಿರಿ, ರುಬ್ಕೊಂಡಿದ್ದೀನಿ ಈ ಥರ. ಇದರಲ್ಲೇ ಒಂದು ಸ್ವಲ್ಪ ತೆಗೆದು ನಾನು ಇದಕ್ಕೆ ಹಾಕ್ಕೊಂಡು ನಾನು ಪ್ಯಾಕ್ ಹಾಕ್ಕೊತೀನಿ. ಇದನ್ನು ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿರಿ. ನಾನು ಇದನ್ನು ರಾತ್ರಿ, ಇದು ಪ್ಯಾಕೆಟ್ ಮೆಹಂದಿ ಮಾಮೂಲಿ, ಅದನ್ನು ನಾನು ಯಾವುದೋ ಹಾಕ್ತೀನಿ ನೋಡಿರಿ. ನಾನು ಹಾಕೋ ಮೆಹಂದಿ ಬಂದು ಹಾಕಿ
ಇವಕ್ಕೆಲ್ಲ ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರ್ಬೇಕು ನೋಡ್ರಿ, ಮಾಡಬೇಕು ವಾರ ವಾರ. ಇರ್ಲಿಕ್ಕಂದ್ರೆ ಊಟ ಚೆನ್ನಾಗಂತ ಅನ್ಸಲ್ಲ. ಇದನ್ನು ನೈಟು ಟೀ ಡಿಕಾಕ್ಷನಲ್ಲಿ ಕಲಸಿಟ್ಟಿದ್ದೀನಿ ನಾನು ಇದನ್ನು. ಈಗ ಇದಕ್ಕೇನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಿನಗೆ ಇದು ಮಾತ್ರ ಹಚ್ತೀನಿ, ಇದನ್ನು ಹಾಕಲ್ಲ ನಾನು. ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಅಂದರೆ ನಯನಂಗೆ ಎಷ್ಟು ಹಚ್ಚಿ ಉಳಿಯುತ್ತೆ ನೋಡ್ರಿ ಅದನ್ನು ನಾನು ಶೇರ್ ನನಗೆ ಕಮ್ಮಿ ಬೇಕಾಗುತ್ತೆ, ಕಮ್ಮಿ ಇದು ಕೂದಲು. ನಯನಂಗೆ ಸ್ವಲ್ಪ ಜಾಸ್ತಿ ಬೇಕಾಗೋದು ನನಗೆ. ಇದ್ರ ಜೊತೆಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಚ್ತೀನಿ ನೋಡಿ. ನಾನು ಹಿಂಗೆ ಹಚ್ಚೋದು 15 ದಿವಸಕ್ಕೆ ಒಂದ್ಸತಿ ಹಚ್ಕೊತೀನಿ, ಒಂದ್ಸತಿ ವಾರಕ್ಕೆ ಒಂದ್ಸತಿ ಹಚ್ಕೊತೀನಿ. ಟೈಮ್ ಇದ್ದಂಗೆ ಹೆಂಗೆ ಟೈಮ್ ಬರುತ್ತೆ ಹಾಗೆ ನಾನು. ನಂದು ವೈಟ್ ಹೇರ್ಸಿಗೆ ಮತ್ತು ಹೇರ್ ಗ್ರೋತಿಗೆ ಪ್ಯಾಕ್ ರೆಡಿ ಆಯ್ತು ನೋಡಿರಿ. ಎರಡೂ ಇದ್ರೊಳಗನೆ 2 in 1. ನಾವು ಕವರ್ ಮಾಡ್ದಂಗೂ ಆಗುತ್ತೆ, ಕೂದಲಿಗೆ ಹೇರ್ ಪ್ಯಾಕ್ ಹಾಕ್ದಂಗೂ ಆಗುತ್ತೆ. ನಂದು ಹೇರ್ ಪ್ಯಾಕು ರೆಡಿ ಆಯಿತು. ನಾನು ಇದನ್ನು ಈಗ ತಲೆಗೆ ಹಚ್ಕೊತೀನಿ. ಹಚ್ಕೋಬೇಕಾದ್ರೂ ಅಷ್ಟೇ ಇದನ್ನು ಮಾಡ್ಬೇಕು ನೋಡ್ರಿ, ಏನಂತಂದ್ರೆ ತಲೆ ಸ್ನಾನ ಮಾಡಿರಬೇಕು, ತಲೆಯಲ್ಲಿ ಎಣ್ಣೆ ಇರಬಾರ್ದು. ಇದನ್ನ ಹಚ್ಕೊಂಡಾದ್ಮೇಲೆ ಅಷ್ಟೇ. ಆಮೇಲೆ ಹೇಳ್ತೀನಂತೆ ನಾನು ಹಚ್ಕೊಂಡಾದ್ಮೇಲೆ ಹೆಂಗೆ ಇದು ಮಾಡೋದಂತೆ. ಹಚ್ಚಿ ಒಂದು 3 hour ಟೈಮ್ ಇತ್ತು ಅಂದರೆ ಒಂದು 3 hour ಬಿಟ್ಕೊಳ್ರಿ. ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆ ಅಂತೂ ಮಿನಿಮಮ್ ಬೇಕೇ ಬೇಕು. ನಮ್ಮ ಟೈಮ್ ಚೆನ್ನಾಗೈತೆ ಅಂದರೆ 4-5 hour ಹತ್ರ ಬಿಟ್ಕೊಳ್ರಿ, ಅದು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲ ಅಂದರೂ ಒಂದು 3 ಗಂಟೆ 2 ಗಂಟೆ ಅಷ್ಟರ ಬಿಟ್ಕೊಳ್ರಿ. ಅದು ಹಚ್ಕೊಂಡಾದ್ಮೇಲೆ ತಲೆ ತೊಳ್ಕೊಂಡು ಶಾಂಪು ಹಾಕ್ದಂಗೆ ಹಂಗೆ ತಲೆ ತೊಳಿಬೇಕು. ಹಂಗೆ ಬಿಟ್ಟು ಅದಾದಮೇಲೆ ಕೂದಲು ಒಣಗಿದ್ಮೇಲೆ ಕೊಬ್ಬರಿ ಎಣ್ಣೆಗೂ ನಾನು ಏನೇನು ಹಾಕ್ತೀನಿ ಅಂತೇಳಿ ಆಲ್ರೆಡಿ ಒಂದ್ಸತಿ ಶೇರ್ ಮಾಡಿದ್ದೀನಿ. ಇನ್ನೊಂದ್ಸತಿ ಇವತ್ತು ಶೇರ್ ಮಾಡ್ತೀನಿ. ಇವತ್ತು ನಾನು ಎಣ್ಣೆ ಮಾಡ್ಕೋಬೇಕು, ಮಾಡ್ಕೊಂಡಾಗ ಅದನ್ನ ಶೇರ್ ಮಾಡ್ತೀನಿ ಅಂತ. ಮಾಡ್ಕೊಂಡ್ರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ನೋಡ್ರಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತೇಳಿ ತಲೆ ತೊಳೆದಾದ್ಮೇಲೆ ಎಣ್ಣೆ ಹಚ್ತೀನಿ. ಆ ಎಣ್ಣೆ ಹಚ್ಚಿ ಮಾರನೇ ದಿವಸ ಮತ್ತೆ ಶಾಂಪು ಹಾಕಿ ವಾಶ್ ಮಾಡ್ಕೊಳ್ಳೋದು ನಾನು. ಆ ಥರ ಮಾಡೋದ್ರಿಂದ ಮೇಂಟೆನೆನ್ಸು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ, ಹೇರ್ಸು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಬೇಕಂದರೆ ನೀವು ಈ ಟೈಮಲ್ಲಿ ಮೊಟ್ಟೆ ಹಾಕೋಬೋದು. ಒಂದು ಮೊಟ್ಟೆದು ವೈಟ್ ಭಾಗ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೂದಲು ಸಿಲ್ಕಿಯಾಗಿ ಕಾಣಿಸುತ್ತೆ. ನನ್ನ ಹೇರ್ ಪ್ಯಾಕು ರೆಡಿ ಆಯ್ತು. ಇವಾಗ ನಾನು ಅಪ್ಲೈ ಮಾಡ್ಕೊತೀನಿ ಇದನ್ನು. ಫ್ರೆಂಡ್ಸ್, ಕೂದಲನ್ನ ಸ್ವಲ್ಪ ನೀಟಾಗಿ ಬಾಚ್ಕೊಂಡ್ಬಿಡ್ರಿ. ಸಿಕ್ಕೇನು ಇರಬಾರ್ದು. ಸಿಕ್ಕಿತ್ತು ಅಂದ್ರೆ ಮತ್ತೆ ಹಿಂಗೆ ಎಳೆದು ಇನ್ನೂ ಎಷ್ಟು ಬಿಚ್ಕೊಂಡು ಹೋಗುತ್ತೆ ಕೂದಲು. ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಕೂದಲ ಒಂದ್ಸತಿ ಬಾಚ್ಕೊಂಡಿದ್ದೀನಿ ನೀಟಾಗಿ. ಈಗ ನಾನು ಹಂಗೆ ಬರೀ ಕೈಯಲ್ಲೇ ಹಚ್ಕೊತೀನಿ ನೋಡ್ರಿ. ಯಾಕಂದರೆ ಈ ನೆಕ್ಸ್ಟ್ ಪಾತ್ರೆ ತೊಳಿತೀನಿ ನಾನು, ಅದಕ್ಕೆ ಇದೇನು ಕೆಮಿಕಲ್ ಇರೋಂಗಿಲ್ಲ, ಬರೀ ಕೈಯಲ್ಲೇ ಹಚ್ಕೊತೀನಿ. ಬಟ್ ಎಲ್ಲಿಗಾರು ಹೋಗೋದಿತ್ತು ಮಾಡೋದಿತ್ತು ಅಂದರೆ ಇಲ್ಲೆಲ್ಲ ಉಗುರೆಲ್ಲ ಸ್ವಲ್ಪ ಕೆಂಪಗಾಗ್ತಾವ ಅಂತ ಇಷ್ಟ ಆಗಲ್ಲ ಅಂತೇಳಿ ಗ್ಲೌಸ್ ಹಾಕೊಂಡು ಹಚ್ಕೊತೀನಿ. ಹಿಂಗೆ ಮನೇಲಿದ್ದೆ. ಮತ್ತು ನೆಕ್ಸ್ಟ್ ಇದು ಹಚ್ಕೊಂಡು ಆದ್ಮೇಲೆ ನಾನು ಪಾತ್ರೆ ತೊಳಿತಿದ್ದೆ ಅಂತಂದ್ರೆ ಹಚ್ಕೊಳ್ಳಲ್ಲ. ಯಾಕಂದರೆ ಇದು ಹಚ್ಕೊಂಡು ನಾನು ಪಾತ್ರೆ ತೊಳೆದು ಬಿಟ್ಟೆ ಅಂತಂದ್ರೆ ಕೈ ಮತ್ತೆ ಹೆಂಗಿತ್ತು ಹಂಗೆ ಆಗುತ್ತೆ. ನಿಮ್ಗೆ ಕಲರ್ ಆಗೋದು ಇಷ್ಟ ಇಲ್ಲ ಅಂದರೆ ಗ್ಲೌಸ್ ಹಾಕೋರಿ, ಇಲ್ಲ ನಡೆಯುತ್ತೆ, ಒಂದು ಸ್ವಲ್ಪ ಏನಾಗಲ್ಲ ಅಂತಂದ್ರೆ ಬಿಡ್ಬೋದು. ಈಗ ನಾನು ಇದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಹಚ್ಕೊಳ್ಳೋದನ್ನು ಶೇರ್ ಮಾಡಲ್ಲ, ಯಾಕಂದ್ರೆ ಅದು ಒಂದು ಟ್ರೈಪಾಡ್ ಇಡೋಕೆ ಜಾಗ ಇಲ್ಲ ನೋಡ್ರಿ ರೂಮಲ್ಲಿ. ಹಂಗಾಗಿ ನಾನು ಕೆಳಗಡೆ ಕುತ್ಕೊಂಡು ಹಚ್ಕೊತೀನಿ. ಇದನ್ನು ಮಾಮೂಲಿ ರೂಟು ತೆಗೆದು ಅದನ್ನೆಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ ಅಂತ ಹಚ್ತೀನಿ ನಾನು ಇದೀನಿ. ಇವಾಗ ಬೇಕಾದ್ರೆ ಫ್ರೆಂಡ್ಸ್, ನೈನಂಗೂ ತಲೆಗೆ ಹಾಕಿದ್ದು ನೋಡ್ರಿ, ನಾನು ಹಾಕ್ಕೊಂಡಿದ್ದೀನಿ, ಅವಳಿಗೂ ಹಚ್ಚಿದ್ದೀನಿ. ಹೊರಗಡೆ ಬಂದು ಒಂಚೂರು ಉರಿ ಇಲ್ಲೆಲ್ಲ ಕಸ ಹಂಗೆ ಆಗಿತ್ತು, ಅದಕ್ಕೆ ಎಲ್ಲ ಕಸನ ನೀಟ್ ಮಾಡಿ ಉರಿ ಹಾಕಿದ್ದೀನಿ. ಉರಿನೂ ಹತ್ತಿತ್ತೆ. ಅಲ್ಲಿ ನೋಡ್ರಿ ಪಿಂಟುಗೆ ಸ್ನಾನ ಮಾಡ್ಸಾತಾಳ ನೈನ. ಸ್ವಲ್ಪ ಬಿಸಿಲು ಬಿದ್ದೈತಲ್ಲ, ಹಂಗಾಗಿ ಅವನಿಗೆ ಸ್ನಾನ ಅಂತಂದ್ರೆ ಒಂದು ವಾರದಾಗ 1 ಸತಿ ಇಲ್ಲ 2 ಸತಿ ಈ ಥರ ನೀರನ್ನು ಸ್ಪ್ರೇ ಮಾಡ್ತೀವಿ ನೋಡ್ರಿ. ಹೆಂಗೆ ಸ್ಪ್ರೇ ಮಾಡೋದ್ರಿಂದ ಆ ನೀರಲ್ಲಿ ಅದು ನಯನಂದು ಹೇರ್ ತಮ್ಮ ಹೆಚ್ಚಿನ ಮದ ಅಮ್ಮ ಕೊಡು ಫಸ್ಟ್. ಇದು ವೈಟ್ ಹೇರ್ಸಿಗೆ ಅಂತ ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಅವಾಗ ಕೊಟ್ಟಿರೋಂಥದ್ದು ಇದು. ಅದ್ರದ್ದು ಸ್ಪ್ರೇ ಮಾಡೋದು ಇತ್ತು ನೋಡ್ರಿ. ಆ ಬಾಟಲ್ನೇ ಅದ್ರೊಳಗೆ ನೀರು ಹಾಕ್ಕೊಂಡು ಸ್ಪ್ರೇ ಮಾಡತ್ತಾಳೆ. ಈ ಥರ ಮಾಡೋದ್ರಿಂದ ಸ್ಮೆಲ್ ಬರೋಂಗಿಲ್ಲ. ಅದಕ್ಕೆ ಕಲರ್ ಚೆನ್ನಾಗಿ ಬರ್ಬೇಕಂದ್ರೆ ಆ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ಪ್ರೇ ಮಾಡ್ಬೇಕಂತೆ. ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿನೇ ತಿಳ್ಕೊಂಡಿದ್ದೆ, ಯಾಕಂದ್ರೆ ನನಗೇನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ನೋಡಿರಿ ಹೆಂಗೆ ಸ್ಪ್ರೇ ಮಾಡ್ತಾಳೆ ಅಂತೇಳಿ ಏನು ಅದಕ್ಕೆ ಅಂದರೆ ಈ ಥರ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ವಾಶ್ ಆಗುತ್ತೆ. ತೊಳಿಬಾರ್ದಂಥದ್ದು ನೀರಿಗೆ ಹಾಕಿ ಸ್ಪ್ರೇನೇ ಮಾಡಬೇಕಂತೆ. ಪುಂಡಿ ನೋಡ್ರಿ ಎಷ್ಟಾಗ್ಯಾವ ಅಂತೇಳಿ. ಇನ್ನು ನಾಷ್ಟ ಮಾಡಬೇಕು. ನಾನು ಬಿಸಿಲು ಬಿದ್ದಿತ್ತಲ್ಲ, ಹಂಗಾಗಿ ಒಂಚೂರು ಹೊರಗಡೆ ಬರ್ತೀನಿ ಮಮ್ಮಿ ಅಂತ. ಮುಖಕ್ಕೆ ಹೊಡಿಬೇಡ. ಬಿಸಿಲು ಬಿದ್ದೈತೆ ನೋಡ್ರಿ, ಹಂಗಾಗಿ. ಇಲ್ಲಾಂದರೆ ಹೊಡಿಯಲ್ಲ, ನಾನು ತಂಪತ್ತಿದ್ರೆ ಹೊಡಿಯೋಕೆ ಹೋಗಲ್ಲ. ರೋಸ್ ನೋಡ್ರಿ ಎಷ್ಟು ಚೆನ್ನಾಗೈತಂತೆ. ಮತ್ತೆ ಸ್ಟಾರ್ಟ್ ಅದು ರೋಸ್ ನಡುಗ್ತಾನೆ. ಮತ್ತೆ ಬಿಸಿಲು ಇದಾಗಲ್ವ ಅದಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗೈತಂತೆ. ಬ್ಲರ್ ಬರುತ್ತಿದ್ದು
ಮತ್ತೆ ಮೊಗ್ಗುನು ಇದಾವು. ಅಮ್ಮ ಹ್ಞೂ ನಿಜ ಹೆಂಗ್ ನೋಡ್ತೀನಿ ಗೊತ್ತಿಲ್ಲ. ಪ್ಯಾಕ್ ಹಾಕ್ಕೊಂಡು ಒಂಚೂರು ಇದು ಮಾಡತ್ತೀವಿ ನೋಡ್ರಿ. ಇದು ಕ್ಲೀನ್ ಮಾಡ್ದಂಗೂ ಆಗುತ್ತೆ ಮತ್ತು ನಮಗೂ ಒಂಚೂರು ತಲೆ ಆರ್ದಂಗೆ ಆಗುತ್ತೆ ಅಂತೇಳಿ ಗಿಡದ್ನಾಗ ಮತ್ತೆ ಸ್ಪ್ರೇ ಮಾಡ್ಲಾಯ್ತಾ ಮಣ್ಣ ಸ್ವಲ್ಪ ಗಲೀಜ್ ಮಾಡ್ಕೊಂಡ ಬರೀ. ಇದು ಕಾಕಡ ಹೂವು ನೋಡ್ರಿ. ಹಿಂಗೆ ಜಾಸ್ತಿ ಒಂದೇ ಸತಿಗೆ ಒಂದು ಸ್ಪ್ರೇ ಮಾಡ್ಬಾರ್ಚಿನಮ್ಮ. ನಿಜ ಹೆಂಗ್ ನೋಡೋದು ಗೊತ್ತಾವ. ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತಿರಿ ಬಿಸಿಲಿಗೆ ಬಿಟ್ಟಿವಿ ಅಂದರೆ ಆರ್ಕೊಳತ್ತೆ ನೋಡ್ರಿ. ಆಮೇಲೆ ಒಂದು ಕರ್ಚಿಫ್ ಇದೆ ಬಾತ್ರೂಮ್ನ ಇರಬೇಕು ಅದೆಲ್ಲ. ಅದೇ 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 ಫ್ರೆಂಡ್ಸ್ ಟೈಮ್ ನೋಡಿರಿ 11 ಗಂಟೆ ಆಯಿತು. ಎಲ್ಲ ಮಾಡಿದ್ರಾಗನೇ ಈಗ ನಾಷ್ಟ ಏನು ಮಾಡತ್ತೀನಿ ಅವಲಕ್ಕಿ ಮಾಡತ್ತೀನಿ ನೋಡ್ರಿ. ಹೊಟ್ಟೆ ಸ್ಥಿತಿ ಹಂಗಾಗಿ ಪಟ್ ಅಂತ ಆಗೋದು ಯಾವುದಿರುತ್ತೋ ಅದನ್ನು ಮಾಡ್ಕೊಂಡ್ರಾಯ್ತು ಅಂತೇಳಿ ಅವಲಕ್ಕಿನ ಮಾಡ್ಕೊಳತ್ತೀನಿ. ಇಲ್ಲ ಅವಲಕ್ಕಿ ತೊಳೆಸಿಟ್ಟಿನಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನೋಡ್ರಿ. ಇದಕ್ಕೆ ಹಾಕೋ ಬದಲಾಗಿ ಇದಕ್ಕೆ ಹಾಕಿದ್ದೀನಿ. ಇಲ್ಲಿ ಬಜ್ಜಿ ನೋಡ್ರಿ, ನೀನು ರಾತ್ರಿ ತೊಗೊಂಬಂದಿದ್ವಲ್ಲ ಅದನ್ನು ತಿನ್ನಲಿಲ್ಲ. ಅದೇ ಎಗ್ ರೈಸನೇ ಜಾಸ್ತಿ ಆಗ್ಬಿಡ್ತು, ಎಗ್ ಬಿರಿಯಾನಿ ಜಾಸ್ತಿ ಆಯಿತು, ಹಂಗಾಗಿ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆ ಅದನ್ನು ಕಟ್ ಮಾಡಿ ಕಾಟೋ ಬಜ್ಜಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ನೆನಪೇ ಇಲ್ಲ ನೋಡ್ರಿ, ಹಾಗೆ ಈರುಳ್ಳಿ ಹಾಕಿ ಬಾಡಿಸ್ಬಿಟ್ಟೆ ನಾನು. ಹೀಗೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊತೀವಿ. ಹೊಟ್ಟೆಂತ್ರ ಗರ್ರ ಅನ್ನಕತ್ತೈತಿ. ನೈನಾ ಬಂದು ಹೋಮ್ವರ್ಕ್ ತೊಗೊಂಡು ಕುಂತಾಳೆ ನೋಡ್ರಿ. ನಿನ್ನೆ ಫ್ರೆಂಡ್ಸ್ ಇವಾಗ ಅವಲಕ್ಕಿ ನಾಷ್ಟ ರೆಡಿ ಆಯ್ತು ನೋಡ್ರಿ. ನಾಷ್ಟನ ಮಾಡೋದು. ನೈನಾ ತಗೋಬಾ. ಭಾನುವಾರ ಹಿಂಗೆ ಆಗುತ್ತೆ ನೋಡಿರಿ ನಮ್ಮದು. 11 ಆಗುತ್ತೆ, 12 ಆಗುತ್ತೆ ಟೈಮು ನಾಷ್ಟ ಮಾಡೋಷ್ಟೊತ್ತಿಗೆ. ಟೈಮ್ ಈಗ ಬಂದು 11:10 ಆಗೈತೆ ನೋಡಿರಿ, ಕರೆಕ್ಟಾಗಿ 10 ನಿಮಿಷ. ಈಗ ನಾಷ್ಟನ ಮಾಡೋದು ನೋಡ್ರಿ. ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ತಲೆ ಸ್ನಾನ ಮಾಡಿಕೊಂಡು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಇದು ಇಲ್ಲಿ ಹುಣಸೆ ಹಣ್ಣು ಇದು ಮಾಡಿದ್ದು ನೋಡ್ರಿ, ಅದನ್ನು ಬಡಿದು ರೆಡಿ ಮಾಡಿ ಇಟ್ಟಿದ್ದೀನಿ. ಒಣಗಾಕಬೇಕು. ಸ್ವಲ್ಪ ಒಣಗಿದ ಮೇಲೆ ಕುಟ್ಟಬೇಕು ಇದನ್ನು. ಇವತ್ತು ಇದೊಂದು ಕೆಲಸ ಆಯ್ತು ನನಗೆ. ಅಲ್ಲೇ 2-3 ದಿನ ಆಯ್ತು ನೋಡ್ರಿ. ಬರೀ ಒಣಗ್ಸೋದಾಗೈತಿ. ಕುಟ್ಟಿ ಬೀಜ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು. ಕೆಲಸ ಐತಿ ಇವತ್ತು, ಮಾಡ್ಕೊಳ್ಳೋದಿದ್ದೀನಿ ಇವತ್ತು. ಕರೆಂಟ್ ಹೋಯ್ತಾನೇನು? ಬಟ್ಟೆ ಹಾಕಿ ನೋಡ್ರಿ, ಕರೆಂಟ್ ಹೋಯ್ತು ವಾಷಿಂಗ್ ಮಿಷಿನಿಗೆ. ಕರೆಂಟ್ ನಿಲ್ತಾನೇ ಇಲ್ಲ ಈಗಂತೂ, ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ನಾಷ್ಟ ಮಾಡ್ತೀವಿ. ಪಿಂಟು ಕರ್ಕೊಂಬರ್ಬಾರವ ನಾಷ್ಟ ಮಾಡಿ. ಫ್ರೆಂಡ್ಸ್ ಎಲ್ಲ ಸ್ನಾನ ಮುಗೀತು ನೋಡ್ರಿ. ಮೆಹಂದಿ ಹಚ್ಕೊಂಡಿದ್ದು ಹೆಂಗೆ ಕಲರ್ ಕಾಣಿಸಾಕತ್ತೈತಿ. ತೊಳ್ಕೊಂಡಿದ್ದೀನಿ ನಾನು. ನೈನಂಗೂ ತಲೆ ತೊಳೆದಿ ನೋಡ್ರಿ, ಅವಳಿಗೂ. ಈಗ ಪೂಜೆ ಮಾಡಾಕತ್ತೀನಿ. ಪೂಜೆಗೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೈನಾ ಬಂದು ಯಾಕೋ ದೇವ್ರ ಮೇಲೆ ಲೈಟ್ ತೆಗ್ದಿಲ್ಲ, ಹೋಯ್ತಲ್ಲ ಲೈಟ್ ಹೋಯ್ತು ನೋಡ್ರಿ. ಎಲ್ಲ ಕ್ಲೀನ್ ಮಾಡಿಕೊಡಾಗತ್ತಾಳ ನೈನಾ. ಕೇಳಿ ಮುಗೀತಾ? ಫುಲ್ ಎಲ್ಲ ಒರೆಸಿದಾನೆಲ್ಲನ? ಕ್ಲೀನ್ ಮಾಡಿಲ್ಲ ಅಂತ ನೋಡ್ರಿ ನೈನಾ. ಅವಳು ಕ್ಲೀನ್ ಮಾಡೋಷ್ಟೊತ್ತಿಗೆ ನಾನಿಲ್ಲಿ ದೇವರೆಲ್ಲ ತೊಳೆದು ರೆಡಿ ಮಾಡಿದ್ದೀನಿ. ನಾಷ್ಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಆಮೇಲೆ ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ದೇವರೆಲ್ಲ ತಿಕ್ಕಿದೆ ನಾನೆಲ್ಲ ಅಷ್ಟು ದೇವ್ರು ತೊಗೊಂಡು ಈ ಕಡೆ ಅಡುಗೆ ಮನೆಗೆ ಬಂದೆ. ಅವಳು ಅದನ್ನು ದೇವ್ರ ಮನೆಯ ಕ್ಲೀನ್ ಮಾಡಿಕೊಟ್ಟಾಳ. ಈಗ ಪೂಜೆ ಮಾಡ್ಬೇಕು ನಾನು. ಪೂಜೆ ಮಾಡಿ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಂತ ಆಮೇಲೆ. ನೀ ಕೆಮ್ತಿಯಮ್ಮ ಬೇಡ. ಕೆಮ್ಮು ಕಡಿಮೆ ಆದಮೇಲೆ ತಿನ್ನು. ನಿನಗೂ ಇಟ್ಟಿದ್ದೀನಿ ಅಲ್ಲಿ. ಕೆಮ್ಮು ಕಡಿಮೆ ಆದಮೇಲೆ ತಿನ್ನು. ಭಾಳ ಕೆಮ್ತಿ ಬೇಡ. ಅದು ಮೊದಲೇ ಫುಲ್ ಇದು ಏನು ಅದು ಅದನ್ನೂ ಖಾರನೇ. ಅದನ್ನು ಎಣ್ಣೆಗೆ ಕರ್ತಿರೋದೆ ಚಿನ್ನಮ್ಮ. ಕಡಿಮೆ ಆಗೋರು ಸ್ವಲ್ಪ ವೆಯ್ಟ್ ಮಾಡು, ಆಮೇಲೆ ತಿನ್ನು ಅಂತಂತ. ನಿನ್ನೆ ತೊಗೊಂಬಂದಿದ್ದು ನೋಡ್ರಿ ಖಾರ, ಅದನ್ನು ಕೊಟ್ಟಿನಿ. ಇವತ್ತು ಯಾಕೋ ಬೇಗ ಬಂದಾರ ಅಪರೂಪಕ್ಕೆ. ಟೈಮ್ ನೋಡ್ರಿ ಈಗ ಇನ್ನೂ 7 ಗಂಟೆ. ಬೇಗ ಬಂದಾರ. ಯಾಕ್ರಿ ಬೇಗ ಬಂದೆ? ಹಾಂ ಕತ್ ಮ್ಯಾಗೆ ಚೂರು ಮಾತಾಡಿ ಹಿಂಗೆ ಮಾಡ್ತಿದ್ದಿ? ಹಾಂ ಹ್ಞೂ ಸರಿ. ಊದ್ಗಡ್ಡೆ ಹಚ್ಬಿಡು. ಗಂಟೆ ಹೊಡಿ ಊದ್ಗಡ್ಡೆ ಹಚ್ಚಿ.
ಲೇಟಾಗಿ ಪೂಜೆ ಮಾಡಿದ್ನ ಅದಕ್ಕೆ ಅದಾವು. ಹ್ಞೂ ಯಾಕೆ ಬೇಗ ಬಂದ್ರಿ? ಬೇಜಾರಾಯ್ತು. ಪರವಾಗಿಲ್ಲ, ನಂಗೆ ಗೊತ್ತಿದೆಯಲ್ಲ ನಿಮ್ಮ ಮನುಷ್ಯ ಅಂತೇಳಿ. ನಿಜ. 2 ದಿನ ಆಯ್ತು ನೋಡ್ರಿ. ನಿನ್ನೆ ಒಂಚೂರು ಬೇಗ ಬಂದಾರ, ನೀನು ಬೇಗ ಬಂದಾರ ಪುಣ್ಯಕ್ಕೆ. ಒಂದು ಸ್ನ್ಯಾಕ್ಸ್ ತಿನ್ನತ್ತ ನೋಡ್ರಿ. ನಾವು ತಿಂದು ಮುಗಿಸಿವಿ, ಮುಗ್ದೈತಿ. ಈಗ ನೈನಾ ಬಂದು ದೀಪ ಹಚ್ಚಾತ್ತಾಳೆ. ಮಗಳೇ ಸಂಜೆನೇ ಪೂಜೆ ಮಾಡಿದ್ದೀನಿ. ಸಂಜೆ 3 ಗಂಟೆ ಆಗಿತ್ತು ನಾನು ಪೂಜೆ ಮಾಡಿದಾಗ. ದೀಪ ಅದಾವ ಅಂತ ಅದನ್ನೇ ಹೇಳತ್ತಾಳೆ ನೈನಾ. ಅದಕ್ಕೆ ಹಾಂ ಊದ್ಗಡ್ಡೆ ಹಚ್ಬಿಡು. ಅಡುಗೆ ಮಾಡಬೇಕು ರಾತ್ರಿಗೆ. ಟೈಮ್ ಬಂದು ನೋಡಿರಿ ಕರೆಕ್ಟಾಗಿ 7 ಗಂಟೆ ಇರ್ತೈತಿ. 7 ಗಂಟೆ ಆಗೈತಿ. ಇದೈತೈತಿ ನೋಡ್ರಿ ಫ್ರೆಂಡ್ಸ್. ಇವಾಗ ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ರಾತ್ರಿ ಅಡುಗೆ ಊಟಕ್ಕೆ ಬಂದು ಏನು ಮಾಡತ್ತೀನಿ ಅಂತಂದ್ರೆ ಸಿಂಪಲಾಗಿ ಮಾಡತ್ತೀನಿ ನೋಡ್ರಿ. ಸಂಜೆ ಸ್ನ್ಯಾಕ್ಸ್ ತಿನ್ಕೊಂಡಿವಲ್ಲ, ಹಂಗಾಗಿ ಜಾಸ್ತಿ ಏನು ಹೊಟ್ಟೆ ಹಸಿವಾಗಿಲ್ಲ. ಅದಕ್ಕೆ ಏನು ಮಾಡತ್ತೀನಿ ಅಂತಂದ್ರೆ ಸಬ್ಬಸ್ಗಿ ಮಧ್ಯಾಹ್ನ ನೆನೆಸಿಟ್ಟಿದ್ದೆ ನಾನು. ಇದನ್ನು ತೊಗರಿಬೇಳೆ ಅಂತೀನಿ ನೋಡ್ರಿ. ಸಾರಿ, ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಹೆಸರು ಬೇಳೆನ ನೆನೆಸಿಟ್ಟಿದ್ದು ನೋಡ್ರಿ. ಮಧ್ಯಾಹ್ನ ನೆನೆಸಿಟ್ಟಿದ್ದೆ. ರಾತ್ರಿಗೆ ಇದೇ ಪಲ್ಯ ಮಾಡೋಣ ಅಂತೇಳಿ ನೆನೆಸಿಟ್ಟಿದ್ದೆ. ಹಂಗಾಗಿ ಅದನ್ನೇ ಈಗ ಹೆಸರು ಬೇಳೆನ 1 ಕಪ್ನಷ್ಟು ನೆನೆಸಿಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು 2 ಕಂತೆಯಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡ್ರಿ. ಇಷ್ಟು ಇವೆರಡನ್ನ ಹಾಕಿ ಸಬ್ಬಸಿಗೆ ಸೊಪ್ಪಿಂದು ಪಲ್ಯ ಮಾಡ್ಕೊತೀನಿ. ಸಬ್ಬಸಿಗೆ ಸೊಪ್ಪು ಹೀಟ್ ಇರ್ತಲ್ಲ, ಹಂಗಾಗಿ ಹೆಸರು ಬೇಳೆ ಹಾಕಿ ಮಾಡ್ಕೊತೀನಿ. ಬರೀ ನೀವು ಸಬ್ಬಸಿಗೆ ಸೊಪ್ಪಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೆಸರು ಬೇಳೆ ಮಿಕ್ಸ್ ಮಾಡಿ ಮಾಡಾಕತ್ತೀನಿ. ಅದಕ್ಕೆ ಒಂದು 4-5 ಮೆಣಸಿನ್ಕಾಯಿ, ಒಂದೇ ಒಂದು ಚಿಕ್ಕದು ಈರುಳ್ಳಿ. ಯಾಕಂದ್ರೆ ಇದು 2 ಸೇರಿ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಪಲ್ಯ ಅಷ್ಟೊಂದು ಹೋಗಲ್ಲ ನಮಗೆ, ರಾತ್ರಿ ಒಂದೇ ಹೊತ್ತಿಗೆ ಬೇಕಲ್ಲ, ಹಂಗಾಗಿ ಜಾಸ್ತಿ ಆಗುತ್ತೆ ಅಂತೇಳಿ ಒಂದೇ ಒಂದು ಚಿಕ್ಕದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬೋದು. ಇಷ್ಟೇ ಸಾಕು ನೋಡ್ರಿ. ಸಿಂಪಲ್, ವೆರಿ ಸಿಂಪಲ್ ಪಲ್ಯ ಅಂತ ಹೇಳ್ಬೋದು ಇದು. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತೀನಿ, ಒಂದು 2 ಸ್ಪೂನಷ್ಟು. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಎರಡನ್ನೂ ಹಾಕೋತೀನಿ. ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ. ಈ ಸದ್ದು ಏನು ಮಾಡಲ್ಲ ನೋಡ್ರಿ ನಾನು. ಬರೀ ಒಂದು ಸ್ವಲ್ಪ ರೊಟ್ಟಿ ಮತ್ತು ಇದೊಂದಿಷ್ಟು ಪಲ್ಯ ಇಷ್ಟೇ ಮಾಡ್ಕೊತೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ರುಬ್ಬಿ ಹಾಕ್ತೀನಿ ಅಂದ್ರೆ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ. ಇದು ಇಷ್ಟೇ ಹುಷಾರು. ಎಣ್ಣೆ ನೀವು ಕರಿಯೋದ್ರಿಂದ ಹಸಿಮೆಣ್ಸಿನ್ಕಾಯಿ ಖಾರ ಬಿಟ್ಕೊಳುತ್ತೆ ಅಂತೇಳಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಿಮಗೆ ಅಲ್ಲಿ ಕಾಣಿಸುತ್ತಾ ಇಲ್ವಾ ತೋರಿಸ್ತಿದ್ದಾರೆ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ನಾನು ಸಬ್ಬಸಿಗೆ ಸೊಪ್ಪನ್ನು ಏನು ಬಿಡಿಸಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದು ನೋಡ್ರಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಒಂದು ಅರ್ಧದಷ್ಟು ಬೇಯಬೇಕು, ಅಷ್ಟನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಏನು ಹೆಸರು ಬೇಳೆ ನೆನೆಸಿಟ್ಟಿದ್ದು ನೋಡ್ರಿ, ಹೆಸರು ಬೇಳೆನ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಸೊಪ್ಪಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕೋರಿ. ನಾನಿಲ್ಲೊಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ. ಏನು ಮಸಾಲೆ ಇಲ್ಲ, ಏನೂ ಇಲ್ಲ, ಸಿಂಪಲ್ ಆಗಿರೋ ಪಲ್ಯ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಫ್ರೆಂಡ್ಸ್ ನೋಡಿರಿ ಹೆಂಗಾಗೈತೆ ಅಂತೆ ಒಮ್ಮಗೈದಂಗೆ ಒಂದು 5 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಕಡಿಮೆ ಫ್ಲೇಮಲ್ಲಿ ಇಟ್ಟು. ರೆಡಿ ಆಯಿತು ಪಲ್ಯ. ಯಾವ ಥರದ ಗರಂ ಮಸಾಲ ಇಲ್ಲ, ಏನೂ ಇಲ್ಲ ನೋಡಿರಿ. ಒಂಚೂರು ಖಾರ, ಉಪ್ಪು, ಅರಿಶಿನ ಪುಡಿ, ಖಾರನೂ ಖಾರದ ಪುಡಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮುಗೀತು, ಇಷ್ಟೇ ನೋಡಿರಿ. ನಿಮಗೆ ಬೇಕಂದ್ರೆ ನೀರು ಹಾಕಿ ಬೇಯಿಸ್ಕೋರಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಹಾಕಿಲ್ಲ, ಯಾವುದೇ ಥರದ್ದು ನೀರು ಗೀರು ಏನು ಹಾಕಿಲ್ಲ.
ಈಗ ಇದು ಪಲ್ಯ ರೆಡಿ ಆಯ್ತು ನೋಡಿರಿ. ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಆವಾಗಲೇ. ಕರೆಕ್ಟಾಗಿ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು. ಈಗ ಒಂದು 4 ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಬೇಗ. ಫ್ರೆಂಡ್ಸ್ ಬರ್ರಿ, ಎಲ್ಲ ರೆಡಿ ಆಯ್ತು ನೋಡಿರಿ. ರೊಟ್ಟಿನೂ ಮಾಡಿಕೊಂಡೆ, ಪಲ್ಯ ಅಂತೂ ರೆಡಿಯಾಗಿತ್ತು. ಅದ್ರ ಜೊತೆ ಒಂಚೂರು ಮೊಸರು ಹಾಕ್ಕೊಂಡಿನಿ. ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಶೇಂಗಾ ಚಟ್ನಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಖಾರ ಆಗುತ್ತೆ ಅಂತೇಳಿ ನಾನು ಹಾಕ್ಕೊಂಡಿಲ್ಲ. ಊಟನ ಮಾಡೋದೀಗ. ಹೆಸರು ಹಾಂ ಇಲ್ಲ, ನಿಮಗೆ ಯಾಕೆ ಕೊಡ್ಬೇಕು? ನಾನು ಕೊಡಲ್ಲ ನಿಮ್ಗೆ. ಇಷ್ಟೊತ್ತನ ಬೇಗ ಮನೆಗೆ ಬಂದಾರ, ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಇರ್ತಾರಂತ ಅಂದ್ಕೊಂಡ್ರೆ ಇಷ್ಟೊತ್ತನ ಅಲ್ಲೆಲ್ಲೇ ಬೇಕ್ರಿಗೆ ಹೋಗಿ ಮಾತ್ರ ಕೂತ್ಕೊತಿದ್ರಂತ. ಈಗ ಬಂದು ಸ್ನಾನಕ್ಕೆ ಹೋಗ್ಯಾರ. ಅಕ್ಕ ನಾನು ಊಟಕ್ಕೆ ಕೊಡಲ್ಲ ಇವತ್ತು. ಹೋಗು, ನಾನಂತೂ ಊಟಕ್ಕೆ ಕೊಡಲ್ಲ ಇವತ್ತು. ಸಿಟ್ಟು ಬಂದೈತೆ ನೋಡ್ರಿ ನನಗೆ. ಇದನ್ನು ಈಗಿನೂ ಅಷ್ಟೇ ನೋಡ್ರಿ. ನೈನ ಹಂಗೆ ಒಂದು ಏನಾರ ಕೆಲಸ ಹೇಳಿದ್ರೆ ಬುಕ್ಕ ತೊಗೊತಾಳೆ. ಟಿ ವಿ ಮೊಬೈಲು ಅಂತ ಹಚ್ಚಿದ್ನಿ ಅಂತಂದ್ರೆ ಬುಕ್ಕ ಬಿಟ್ಟು ಬಂದು ಟಿ ವಿ ನೋಡ್ತಾಳೆ, ಮೊಬೈಲ್ ನೋಡ್ತಾಳೆ, ಆರಾಮಾಗಿರ್ತಾಳೆ. ಸ್ವಲ್ಪ ಕೆಲಸ ಏನಾರು ಮಾಡೋಣ ಏನ ಅಂತಂದ್ರೆ ಬುಕ್ಕ ಓದ್ಕೊಳ್ಬೇಕು ಮಮ್ಮಿ, ಓದ್ಕೊಳ್ಳೋದೈತಿ ಅಂತ ಬುಕ್ಕ ತೊಗೊಂಡು ಕುಂತಾಳೆ. ಮಜ್ಜಿಗೆ ಮಾಡಂದೆ ಒಂದಿಷ್ಟು ಓದ್ಕೋಬೇಕಂತೇಳಿ ಬುಕ್ಕ ತೊಗೊಂಡು ಕುಂತಾಳೆ ನೋಡ್ರಿ. ಅದಕ್ಕೆ ಮಜ್ಜಿಗೆನೂ ಮಾಡಲ್ಲ, ಏನೂ ಇಲ್ಲ. ಮೊಸರು ಹಾಕ್ಕೊಂಡ್ಕೆ ಊಟ ಮಾಡಿ ಕುಂದಿರ್ತೀನಿ ನಾನು. ಊಟಕ್ಕೆ ಹಾಕಿ ಕೊಡಲ್ಲ ನಾನು. ಬಾ ಮಾಡುವ ಮಳ್ರಿ ಹೆಂಗೆ ಮಾಡ್ತೀನಿ ನೋಡ್ತೀನಿ ನಾನು ಹತ್ರ ಹಾಕಿ ಕೊಡಲ್ಲ. ನೋಡೋಣ ಇವತ್ತು ಜಗಳ ನನಗೂ ನಿನಗೂ. ನಿಜನೇ, ನಾನೇ ತಮಾಷೆ ಮಾಡೋಣ. ಸೀರಿಯಸ್ ಆಗಿ ಹಾಕ್ಕೊಡಲ್ಲ. ನೋಡ ಹಾಕ್ಕೊಂಬಂದಿನಿ ಈಗ ಆಲ್ರೆಡಿ. ನಾನು ಹೇಳತ್ತೀನಿ ಇಲ್ಲಿ, ನಾನು ಹಾಕ್ಕೊಂಬಂದಿನಿ ಇಲ್ಲಿ. ನೋಡ್ಕೊಂಡು ಗೊತ್ತಾಗುತ್ತಾನೆ ನಿಮಗೆ. ಇಲ್ಲಿ ನೋಡ್ರಿ, ನಾನು ಹಾಕ್ಕೊಂಬಂದಿನಿ. ಊಟ ಮಾಡ್ತೀನಿ ನಾನೀಗ. ಯಾವತ್ತೂ ನನ್ನ ಗಂಡ ಮನೆಯಾಗಿದ್ದಾಗ ಯಾವತ್ತೂ ಬಿಟ್ಟು ಊಟ ಮಾಡಿದ್ದಿಲ್ಲ ನಾನು. ಇರ್ಲಿಕ್ಕಂದ್ರೆ ಅಷ್ಟೇ, ಕೆಲ್ಸಕ್ಕೆ ಹೋಗಿದ್ವಿ ಅಂದ್ರೆ ಮಾತ್ರ ಬಿಟ್ಟು ಊಟ ಮಾಡ್ತಿದ್ದೆ. ತಟ್ಟೆ ಬಿಡೋರಿ ನೀನು ಹೊಡಿ. ನಾನು ಹಾಕ್ಕೊಂಡಿರೋದು ಅದು, ನೀನು ಯಾಕೆ ತೊಗೊತೀಯ? ನೋಡ್ರಿ ಎಂಥ ಗುಣ ಅದು. ತಟ್ಟೆ ನಂದು ರಿಯಾ ಶಿವ ನೋಡ್ರಿ ಹೆಂಗದ ಅಂತೇಳಿ ನಾನು ಹಾಕೊಂಬಂದಿದ್ದು ತಾವು ಹಾಕೊಂಡು ಊಟ ಮಾಡಕತ್ರ. ನಮ್ಮ ಪಿಂಟುನು ಮೊಸರು ಹಚ್ಚಿನದಕ್ಕೆ ಅದಕ್ಕೆ ಮಾಡ್ತಾನೆ ಬೇಡ ಅಂತಾನೆ ಮೊಸರು. ನೋಡಿ ನೋಡಿ ಈ ಕಡೆ ಸೈಡ್ ಮೊಸರು ಹಚ್ಚೋದು ಬೇಡವಂತೆ, ಸಪ್ಪೆ ರೊಟ್ಟಿ ಬೇಕಂತೆ. ಕೊಡ್ರಿ ಸಪ್ಪಂದು ರೊಟ್ಟಿನೇ ಕೊಡ್ರಿ. ನೋಡಿ ಎಷ್ಟು ಚಾಪ್ಟ್ರ್ ಇದ್ದಾನೆ. ನಾನೀಗ ಮತ್ತೆ ಹಚ್ಕೊಂಬರ್ಬೇಕು. ತಟ್ಟೆ ಮಾಡಿಟ್ಟಿದ್ದನ್ನ ತಟ್ಟೆಗೆ ಹಾಕೊಂಡು ಊಟ ಮಾಡಕ್ಕೆ ಬೇಜಾರು ಇವರಿಗೆ. ಬರೀ ಚೀಟಿಂಗ್. ಮುಗೀತು. ಒಳ್ಳೆಯೇನು ಹಚ್ಕೊಡಲ್ಲ ನಾನು. ನಿಮಗೆ ಬೇಕಂದ್ರೆ ಓದ್ ತೊಗೊಂಬಂದು ನೀವೇ ಊಟ ಮಾಡ್ಬೇಕಷ್ಟೆ. ಪಿಂಟ ಹೊಡಿತೀನಿ. ರೊಟ್ಟಿ ತಿನ್ನಿ ನೀನು. ರೊಟ್ಟಿ ತಿನ್ನಿ. ಅಷ್ಟು ಕೈ ಕೊಟ್ಟಿಲ್ಲ, ಅವನೇ ತಿನ್ನೋನು ಕೈ ಹಿಡ್ಕೊಂಡು. ನೀವು ಸುಮ್ಮನೆ ಹಂಗೆ ಹೇಳಿದ್ವಿ. ಫ್ರೆಂಡ್ಸ್ ಇವಾಗ ಊಟ ಮಾಡ್ತೀವಿ ನೋಡ್ರಿ. ಊಟ ಮಾಡಿ ತಲೆಗೆ ಎಣ್ಣೆ ಹಚ್ಕೋಬೇಕು. ನಾ ಏನೋ ಎಣ್ಣೆ ಹಚ್ಕೊಂಡಿಲ್ಲ. ಆ ಎಣ್ಣೆ ಏನು ಇವತ್ತು ಮಾಡ್ಕೊಳ್ಳಿಲ್ಲ ನೋಡ್ರಿ ನಾನು. ಯಾಕಂದ್ರೆ ಇತ್ತು ಇನ್ನೊಂದು ಸ್ವಲ್ಪ ಮಾಡಿರೋಂಥ ಎಣ್ಣೆನೇ ಇನ್ನೊಂದು ಸತಿ ಮಾಡಿದಾಗ ಶೇರ್ ಮಾಡ್ಕೊತೀನಂತ. ಅದೇ ಕರಿಬೇವು ಮತ್ತು ಲವಳ್ಸಾರ ಮತ್ತೇನು ದಾಸವಾಳದೆಲೆ ನಂಗೂ ಹಚ್ತೀನಿ ನೋಡ್ರಿ. ಬೆಳಿಗ್ಗೆ ಹಚ್ಚೋಕ್ಕಾಗಲ್ಲ, ಅವಳಿಗೆ ಮೊದಲೇ ಕೂದಲು ಉದ್ದ ದಟ್ಟ ಐತೆ. ಬೆಳಿಗ್ಗೆ ಹಚ್ತಾ ಕೂತ್ಕೊಂಡಿದ್ರೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ಈಗ ಅವಳಿಗೂ ಹಚ್ತೀನಿ. ಅವಳಿಗೂ ಹಚ್ಚಿ ನಾನು ಹಚ್ಕೊಂಡು ಮಲ್ಕೊಂಡ್ವಿ ಅಂತಂದ್ರೆ ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿದರೆ ಸೂಪರ್ ಆಗ್ತಾವೆ ನೋಡ್ರಿ ಕೂದಲು. ಇವಾಗ ಊಟ ಮಾಡ್ತೀನಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡಿ ಕಡಿಕೆ ಮಾತಾಡಲಿಲ್ಲ ಅಂದ್ರೂ ಸರಿ ಹೋಯ್ತು. ನಾನು ಮಾತಾಡಲ್ಲ, ಊಟಕ್ಕೆ ಹಚ್ಕೊಟ್ರಲ್ಲ ಅಲ್ಲಿ, ಅದಕ್ಕೆ ಹಚ್ಚಿಟ್ಟು ತೊಗೊಂಡು ತಿನ್ನಕತ್ತೀಯಲ್ಲ ಅದೇನ ಮಾತಾಡಲ್ಲ. ನೋಡ್ರಿ ಹೆಂಗೈತೆ ಅಂತೇಳಿ ಹಚ್ಚಿಟ್ಟು ತೊಗೊಂಡು ಊಟ ಮಾಡತ್ತಾರ ಮತ್ತೆ ಮಾತಾಡಲ್ಲ ಅಂತ.